ಹಲೋ ನಮಸ್ಕಾರ ಶುಭೋದಯ ಎಲ್ಲರಿಗೂ. ಇವತ್ತಿನ ವಿಡಿಯೋ ಪ್ರತಿಯೊಬ್ಬ ಅಪ್ಪ ಅಮ್ಮ ನೋಡಲೇಬೇಕಾದಂಥ ವಿಷಯ. 2 ವರ್ಷದ ಮಗು ತುಂಬ ಚಿಕ್ಕದು ಅಂತ ನಮಗನ್ನಿಸ್ಬೋದು. ಆದರೆ ಆ ವಯಸ್ಸಿನಲ್ಲಿ ಅವರ ಮೆದುಳು, ಮಾತು, ಅಭ್ಯಾಸ, ಪ್ರೀತಿ ಎಲ್ಲವೂ ತುಂಬ ವೇಗವಾಗಿ ಬೆಳೀತಾ ಇರುತ್ತೆ. ನಾವು ಅವರಿಗೆ ಏನು ಕೊಡ್ತೀವೋ ಅದೇ ಅವರ ಭವಿಷ್ಯದ ಸ್ವಭಾವ ಆಗುತ್ತೆ. ಆದ್ದರಿಂದ ಇವತ್ತು 2 ವರ್ಷದ ಮಗುವಿನ ಜೊತೆ ಪೋಷಕರು ಪ್ರತಿದಿನ ಮಾಡಬೇಕಾದಂಥ ಕೆಲವು ಮುಖ್ಯ ವಿಷಯಗಳನ್ನು ಕುರಿತು ಮಾಹಿತಿನ ಹಂಚ್ಕೊಂಡಿದ್ದೀನಿ. ಇದು ನಿಮಗೂ ಕೂಡ ಯೂಸ್ಫುಲ್ ಆಗಬಹುದು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ ಮಕ್ಕಳಿಗೆ ಸಮಯವನ್ನು ಕೊಡೋದು. ಬಹಳ ಪೋಷಕರು ಮಕ್ಕಳಿಗೆ ಆಟಿಕೆ ವಸ್ತುಗಳನ್ನು ಕೊಡ್ತಾರೆ, ಆದರೆ ಸಮಯ ಕೊಡೋದನ್ನೇ ಮರ್ತು ಬಿಡ್ತಾರೆ. 2 ವರ್ಷದ ಮಗುವಿಗೆ ಬೇಕಾಗಿರೋದು ಆಟಿಕೆ ವಸ್ತುಗಳಲ್ಲ, ಅವ್ರಿಗೆ ಬೇಕಾಗಿರೋದು ಅಮ್ಮನ ಮಾತು, ಅಪ್ಪನ ಸಮಯ, ಮನೆಯ ಪ್ರೀತಿ. ಇದಿಷ್ಟು ಸಿಕ್ಕಿದ್ರೆ ಅವರು ತುಂಬಾ ಖುಷಿಯಾಗಿರ್ತಾರೆ. ದಿನಕ್ಕೆ 20 ನಿಮಿಷ ಆದರೂ ಮಗುವಿನ ಜೊತೆ ಆಟ ಆಡಬೇಕಂತೆ. ಯಾಕೆಂದರೆ ಅವರ ಆತ್ಮವಿಶ್ವಾಸ ತುಂಬಾ ಹೆಚ್ಚಾಗತ್ತೆ. ಮಕ್ಕಳಿಗೆ ಬಣ್ಣವನ್ನು ಕಲಿಸೋದು, ಕೈ ತಟ್ಟಿ ರೈಮ್ಸನ್ನು ಹಾಡಿಸುವಂಥದ್ದು, ಹೀಗೆ ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸನ್ನು ಮಾಡಿಸೋದ್ರ ಮೂಲಕ ಮಕ್ಕಳ ಜೊತೆ ಎಂಗೇಜ್ ಆಗಿರುವಂಥದ್ದು. ಇನ್ನು ಎರಡನೇದಾಗಿ ಮೊಬೈಲನ್ನು ಕಡಿಮೆ ಮಾಡೋದು. ಇವತ್ತು ತುಂಬ ಮನೆಗಳಲ್ಲಿ ಮಗು ಅಳೋದನ್ನು ನಿಲ್ಲಿಸಲಿ ಅಂತ ಹೇಳಿ ಮೊಬೈಲನ್ನು ಕೊಡ್ತಾರೆ. ಮೊಬೈಲನ್ನು ನೋಡಿ ಮಗು ಸ್ವಲ್ಪ ಟೈಮು ಅಳೋದನ್ನು ನಿಲ್ಲಿಸ್ಬೋದು, ಆದರೆ ನಿಧಾನವಾಗಿ ಮಗು ಮಾತಾಡೋದನ್ನೇ ಕಡಿಮೆ ಮಾಡ್ಬೋದು. ಕೋಪ ಹೆಚ್ಚಾಗ್ಬೋದು, ಹೊರ ಜಗತ್ತಿನ ಆಸಕ್ತಿ ಕೂಡ ಕಡಿಮೆ ಆಗಬಹುದು. 2 ವರ್ಷದ ಮಗುವಿಗೆ ಸುತ್ತಲಿನ ಜಗತ್ತೇ ದೊಡ್ಡ ಶಾಲೆ. ನಮ್ಮ ಸುತ್ತ ಕಂಡುಬರುವಂಥ ಮರ, ಮಳೆ, ಪಕ್ಷಿ, ಜನ ಇವೆಲ್ಲ ಅವರ ಶಿಕ್ಷಕರು. ಆದ್ದರಿಂದ ಮಕ್ಕಳಿಗೆ ಮೊಬೈಲ್ ಕೊಡೋದನ್ನು ಬಿಟ್ಟು ಹೆಚ್ಚು ಮಾತಾಡಿ. ಇನ್ನು 3ನೇದಾಗಿ ಮಕ್ಕಳ ಜೊತೆ ನಿಧಾನವಾಗಿ ಮಾತಾಡೋದು. ಕೆಲವರು ಯೋಚಿಸ್ತಾರೆ ಇನ್ನು ಚಿಕ್ಕ ಮಗು, ಅದಕ್ಕೇನೋ ಅರ್ಥ ಆಗಲ್ಲ ಅಂತ. ಆದರೆ ಸತ್ಯ ಏನು ಗೊತ್ತಾ, ಮಕ್ಕಳು ನಾವು ಮಾತಾಡೋದನ್ನೇ ಕೇಳಿ ನೋಡಿ ಕಲಿತಾರಂತೆ. ಹಾಗಾಗಿ ನೀವು ಕೂಲಾಗಿ ಮಾತಾಡಿದ್ರೆ ಮಗು ಕೂಡ ಕೂಲಾಗಿರುತ್ತೆ. ನೀವು ಕೋಪದಲ್ಲಿ ಏನಾದರೂ ಕೂಗಾಡಿದ್ರೆ ಅವರ ಮನಸ್ಸಿನಲ್ಲೂ ಕೂಡ ಭಯ ಹುಟ್ಟಬಹುದು. ಆದ್ದರಿಂದ ಮಕ್ಕಳ ಜೊತೆ ಪ್ರೀತಿಯಿಂದ ಮಾತಾಡಿ, ಪ್ರೀತಿಯಿಂದ ಹೇಳಿಕೊಟ್ರೆ ಮಗು ಬೇಗ ಕಲಿಯುತ್ತಂತೆ. ಫಾರ್ ಎಕ್ಸಾಂಪಲ್, ಮಕ್ಕಳಿಗೆ ಪರವಾಗಿಲ್ಲ ಮತ್ತೆ ಪ್ರಯತ್ನ ಮಾಡು ಅಂತ ಹೇಳೋದು, ಚೆನ್ನಾಗಿ ಮಾಡಿದ್ಯಾ ಅಂತ ಮಗುನ ಅಪ್ರಿಷಿಯೇಟ್ ಮಾಡೋದು, ಥ್ಯಾಂಕ್ ಯು ಹೇಳ್ಕೊಡೋದು. ಈ ಸಣ್ಣ ಪುಟ್ಟ ವಿಷಯಗಳನ್ನು ತುಂಬ ಪ್ರೀತಿಯಿಂದ ಹೇಳಿಕೊಟ್ರೆ ಮಗು ಬೇಗ ಕಲಿಯುತ್ತೆ. ಇನ್ನು 4ನೇದಾಗಿ ಊಟ ಮತ್ತು ನಿದ್ರೆ ತುಂಬಾ ಮುಖ್ಯ. 2 ವರ್ಷದ ಮಗುವಿನ ಬೆಳವಣಿಗೆಗೆ ಒಳ್ಳೆಯ ಊಟ ಮತ್ತು ಸರಿಯಾದ ನಿದ್ರೆ ತುಂಬಾ ಮುಖ್ಯ. ಪ್ರತಿದಿನ ಮನೆಯ ಆಹಾರ, ಹಣ್ಣುಗಳು, ನೀರು, ಸರಿಯಾದ ಸಮಯಕ್ಕೆ ನಿದ್ರೆ ಇವು ಮಗುವಿನ ದೇಹಕ್ಕೂ ಮತ್ತು ಮನಸ್ಸಿಗೂ ತುಂಬಾ ಒಳ್ಳೆಯದು. ಇನ್ನು 5ನೇದಾಗಿ ಹೋಲಿಕೆ ಮಾಡಬೇಡಿ. ಪ್ರತಿ ಮಗುನೂ ಕೂಡ ತನ್ನದ ರೀತಿಯಲ್ಲಿ ಬೆಳೀತಾ ಇರುತ್ತೆ. ಕೆಲವು ಮಕ್ಕಳು ಬೇಗ ಓಡ್ತಾರೆ, ಕೆಲವರು ನಿಧಾನವಾಗಿ ಹೆಜ್ಜೆ ಇಡ್ತಾರೆ, ಕೆಲವರು ಬೇಗ ಮಾತಾಡ್ಬೋದು, ಇನ್ನು ಕೆಲವರು ಮೌನದಲ್ಲೇ ತಮ್ಮ ಪ್ರೀತಿಯನ್ನು ತೋರಿಸಬಹುದು. ಪೋಷಕರಾಗಿ ನಾವು ಮಾಡಬೇಕಾಗಿರೋದು ಹೋಲಿಕೆ ಅಲ್ಲ, ಅದ್ರ ಬದಲಾಗಿ ಮಕ್ಕಳ ಮೇಲೆ ಸಹನೆಯನ್ನು ತೋರಿಸೋದು. ಗದರಿಸೋದಲ್ಲ, ಮಕ್ಕಳಿಗೆ ಬೆಂಬಲವನ್ನು ಕೊಡೋದು. ಒತ್ತಡವನ್ನು ಹೇರೋದಲ್ಲ, ಅದ್ರ ಬದಲಾಗಿ ಪ್ರೀತಿಯನ್ನು ತೋರಿಸೋದು. ಮರದ ಎಲ್ಲ ಹಣ್ಣುಗಳು ಕೂಡ ಒಂದೇ ದಿನ ಹಣ್ಣಾಗೋದಿಲ್ಲ, ಹಾಗೆ ಎಲ್ಲ ಮಕ್ಕಳು ಒಂದೇ ಸಮಯದಲ್ಲಿ ಬೆಳೆಯೋದಿಲ್ಲ. ಪ್ರತಿ ಮಗುನೂ ಕೂಡ ತುಂಬಾ ವಿಶೇಷ. ಅವರಿಗೆ ಬೇಕಾಗಿರೋದು ಕೇವಲ ನಂಬಿಕೆ ಮತ್ತು ಪ್ರೀತಿ. ಅವರ ಮಗು ಈಗಾಗಲೇ ಮಾತಾಡ್ತಾ ಇದೆ, ನಮ್ಮ ಮಗು ಯಾಕೆ ಇನ್ನೂ ಮಾತಾಡ್ತಾನೆ ಇಲ್ವಲ್ಲ ಅಂತ ಭಯ ಆಗಲಿ ಬೇಜಾರಾಗಲಿ ಬೇಕಾಗೇ ಇಲ್ಲ. ಯಾಕೆಂದರೆ ಪ್ರತಿ ಮಗುನೂ ಕೂಡ ವಿಭಿನ್ನ. ಎಲ್ಲ ಹೂಗಳು ಒಂದೇ ಸಮಯದಲ್ಲಿ ಅರಳೋದಿಲ್ಲ, ಹೌದಲ್ವಾ? ಪ್ರೀತಿಯಿಂದ ಬೆಳೆಸಿದಂಥ ಮಗು ನಿಧಾನವಾಗಿ ಆದರೂ ಚೆನ್ನಾಗಿ ಬೆಳೆಯುತ್ತೆ. ಡೋಂಟ್ ವರಿ. ಮಕ್ಕಳು ಚಿಕ್ಕವರಾಗಿರೋ ಸಮಯನ ತುಂಬ ಬೇಗ ಕಳೆದೋಗುತ್ತೆ. ಇವತ್ತು ನೀವು ಕೊಡುವಂಥ ಸಮಯ ನಾಳೆ ಅವರ ನೆನಪಾಗಿ ಉಳಿಯುತ್ತೆ. ಅವರಿಗೆ ದುಬಾರಿ ವಸ್ತುಗಳು ಖಂಡಿತ ನೆನಪಲ್ಲಿರೋದಿಲ್ಲ, ಆದರೆ ನೀವು ಕೊಟ್ಟಂಥ ಪ್ರೀತಿ, ಒಟ್ಟಿಗೆ ಕಳೆದಂಥ ಸಮಯ ಅದು ಜೀವನ ಪೂರ್ತಿ ನೆನಪಲ್ಲಿರುತ್ತೆ. ಪೋಷಕರಾಗೋದು ಅಂದರೆ ಬರೀ ಮಕ್ಕಳನ್ನು ಬೆಳೆಸೋದಂತ ಅಲ್ಲ, ಪ್ರತಿ ಕ್ಷಣವನ್ನು ಅವರೊಟ್ಟಿಗೆ ಮನಸಾರೆ ಅನುಭವಿಸೋದು. ಅವರ ಪುಟ್ಟ ನಗು, ಆ ಚಿಕ್ಕ ಮಾತುಗಳು ಒಂದು ದಿನ ನೆನಪುಗಳಾಗಿ ಉಳಿತವೆ. ಆದ್ದರಿಂದ ಪ್ರತಿಯೊಂದು ಕ್ಷಣವನ್ನು ಅವರೊಟ್ಟಿಗೆ ಪ್ರೀತಿಯಿಂದ ಬದುಕಿ ಜೀವಿಸಿ.
ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇಂತಹ ಪೇರೆಂಟಿಂಗ್ ವಿಡಿಯೋಸನ್ನು ನೋಡೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ವಿಶೇಷವಾದಂಥ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.